स्वारथ्यकृत्वा यस्य स्मरणमात्रेण ಋಣಾನ್ಮುಕ್ತಿಕರಸ್ಥಿತಃ ತಮ್ಮೊಂದೇ ಜಗದಾಧಾರ ವಿಶ್ವಾರಾಧ್ಯಂ ಜಗದ್ಗುರು. ಪ್ರಾತಸ್ಮರಣೆ ಗುರುವಿನನ್ನು ಸ್ಮರಿಸಿಕೊಂಡು ವಿಶ್ವಾರಾಧ್ಯ ಬಗಳಾಂಬಿಕಾ ತಾಯಿಯನ್ನು ಸ್ಮರಿಸಿ ವಿಶ್ವಾರಾಧ್ಯರ ಶಾಖಾ ಮಠಗಳಲ್ಲಿ ಒಂದಾದ ತಿಳುಗುಳದ ವಿಶ್ವಾರಾಧ್ಯರ ಜಾತ್ರಾ ಮಹೋತ್ಸವದಲ್ಲಿ ತನ್ನಿಮಿತ್ತವಾಗಿ ಹಮ್ಮಿಕೊಂಡಂತ ಅನೇಕಾನೇಕ ಧಾರ್ಮಿಕ ಸಮಾರಂಭದ ಸಮಾರೋಪ ಸಮಾರಂಭ, ರಥೋತ್ಸವದ ನಂತರ ನಡೆಯುವಂತಹ ಧಾರ್ಮಿಕ ಸಮಾರಂಭದಲ್ಲಿ ಉಪಸ್ಥಿತರದ್ದು ಅನುಭವವನ್ನು ನೀಡಿದಂಥ ಪರಮ ಪೂಜ್ಯರು, ಲಿಂಗ ಪೂಜಾ ಲೋಲರು, ಸರಳ ಸಾತ್ವಿಕ ಭಾವದ ಪೂಜ್ಯ ಗುರುಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಪಾಳ ಅವರಿಗೆ ವಂದಿಸಿ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಕಲ್ಯಾಣ ಕರ್ನಾಟಕದ ರಸ್ತೆ ಸಾರಿಗೆ ನಿಗಮ ಮಂಡಳಿ ಅಧ್ಯಕ್ಷರಾದಂಥ ಸರಳರು, ಸಾತ್ವಿಕ ಭಾವದವರು, ವರ್ತಮಾನ ಅಫಜಲ್ಪುರ್ ಶಾಸಕರಾದಂಥ ಎಂ.ಐ. ಪಾಟೀಲ್ ಅವರ ಸುಪುತ್ರರಾದಂಥ ಅರುಣ್ ಕುಮಾರ್ ಪಾಟೀಲ್ ಅವರಿಗೂ, ತಿಪ್ಪಶೆಟ್ಟಿ ಸರಡಿಗೆ ಅವರಿಗೂ, ಸೂರ್ಯಕಾಂತ್ ಭೀಮಳ್ಳಿ ವಕೀಲರು, ಪ್ರತಾಪರ್ ಕಲಬುರಗಿ ಅವರಿಗೂ, ಕ್ಷೇತ್ರದಲ್ಲಿ ನಡೆದು ಬಂದಂಥ 11 ದಿನಗಳ ಪರ್ಯಂತರವಾಗಿ ನವಲಗುಂದದ ನಾಗಲಿಂಗ ಯತಿಗಳ ಪುರಾಣ ಪ್ರವಚನವನ್ನು ನಡೆಸಿಕೊಟ್ಟಂಥ ಪಂಡಿತರಾದ ಮಲ್ಲಿಕಾರ್ಜುನ ಶಾಸ್ತ್ರಿಗಳ ಏನಾಪುರ ಅವರಿಗೂ, ಸಂಗೀತಗಾರರಿಗೂ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಗಣ್ಯಮಾನ್ಯರಿಗೂ, ಪಾಲ್ಗೊಂಡಂತಹ ಎಲ್ಲ ಶರಣ ಶರಣಿಯರ ಅಂತರಾತ್ಮದಲ್ಲಿ ವಿರಾಜಮಾನರಾಗಿರುವ ನಿಮ್ಮೆಲ್ಲರ ಆರಾಧ್ಯ ದೇವನಿಗೆ ಶರಣು ಶರಣಾರ್ಥಿಗಳು. ಅರ್ಧರಾತ್ರಿಯಲ್ಲಿ ಎದ್ದು ಹೋದವರೆಲ್ಲ ಗೌತಮ ಬುದ್ಧರಾಗುವರನ್ನಯ್ಯ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗುವರನ್ನಯ್ಯ, ಉಪನಯನ ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗುವರೇನಯ್ಯ, ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗುವರೇನಯ್ಯ, ಅಧಿಕಾರ ನಿರಾಕರಿಸಿದವರೆಲ್ಲ ಅಥಣಿಯ ಸಿಒಇಗಳಾಗುವರೇನಯ್ಯ, ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾಗವ್ರನ್ನೇ ಸ್ವತಂತ್ರ ವೀರ ಸಿದ್ದೇಶ್ವರ, ನಿನ್ನ ಹೆಸರೆಳವರೆಲ್ಲ ನೀನಾಗುವರೇನಯ್ಯ. ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು, ಜಾತಿ ಮತ ಪಂಥ ಪಂಗಡಗಳೆನ್ನದೆ ಮಾನವ ಸಮಾಜವನ್ನು ಏಕಮುಖವಾಗಿ ಕರೆದುಕೊಂಡು ಹೋದಂಥ ತತ್ವಜ್ಞಾನಿಗಳು. ದೇಹ ಶಾಶ್ವತವಾದಂಥದ್ದಲ್ಲ, ಆತ್ಮದ ಅನುಭವ ಶಾಶ್ವತ ಅನ್ನುವಂಥ ಉದಾತ್ತ ತತ್ವಕ್ಕೆ ಬಂದು ನಿಂತಂಥವರು ವಿಶ್ವಾರಾಧ್ಯರು. ವಿಶ್ವಾರಾಧ್ಯರ ಬಗ್ಗೆ ಭವಿಷ್ಯ ಮಾಡಿ ನಾವಾಗ್ಲಿ ಪಾಳ ಸ್ವಾಮಿಗಳವರಲ್ಲಿ ಇಲ್ಲಿ ಕುಂತಂಥವ್ರೆಲ್ಲ ಹೇಳಿದ್ರೆ ಇದೇನು ಹೇಳ್ತೀರಿ, ನಿಮ್ಗಿಂತ ಹೊಸ ಸುದ್ದಿ ನಮ್ಮಲ್ಲಿ ಯಾವಂತ ತಿಳ್ಕೊಂಡು ಕಲ್ಪನೆಯಲ್ಲಿರುವಂಥ ನೀವೆಲ್ಲ ತಿಳ್ಕೊಳ್ಳೋ ಗ್ರಾಮಸ್ಥರು. ಯಾಕಂತಂದ್ರೆ ವಿಶ್ವಾರಾಧ್ಯರ ಕ್ಷೇತ್ರದಲ್ಲಿ ಲಕ್ಷ ಲಕ್ಷ ಜನ ಬರೋದುಂಟು. ಮಣ್ಣಿನ ಜಾತ್ರೆಗೆ ಎಷ್ಟು ಲಕ್ಷ ಇತ್ತು ಏನೋ ಗೊತ್ತಿಲ್ಲ. ಅಂಥ ಒಂದು ವಿಚಾರದಲ್ಲಿ ಲಕ್ಷ ಲಕ್ಷ ಜನ ಬಂದ್ರು ಕೂಡ ಸಾವಿರಾರು ಲಕ್ಷ ಊರವ್ರನ್ನು ಕೂಡ ಇರ್ತಾರನ್ನುವಂಥ ಭಾವ ಆ ಸಂದರ್ಭದಲ್ಲಿ ನಾವು ಕಾಣತಕ್ಕಂಥವ್ರು ಕೇಳತಕ್ಕಂಥವ್ರು ಆಗ್ತೀವಿ. ಆದ್ರೆ ಅವೆಲ್ಲವೂ ಕೂಡ ಹೆಂಗಂತ ಕೇಳಿದ್ರೆ ವಿಶ್ವಾರಾಧ್ಯರ ನಂತರ ಬದುಕಿನಲ್ಲಿ ಬರತಕ್ಕಂಥ ಕೆಲವು ಊರುಗಳು ಅಂತ ಹೇಳ್ಬೋದು. ಆದರೆ ವಿಶ್ವಾರಾಧ್ಯರ ಬದುಕಿನಲ್ಲಿ ಪೂರ್ವಾರ್ಧ ಮತ್ತು ಉತ್ತರಾರ್ಧ ಅನ್ನುವಂಥ ಭಾಗಗಳನ್ನಾಗಿ ನಾವು ತೆಗೆದುಕೊಂಡಾಗ ನಂತರದ ದಿನಮಾನದಲ್ಲಿ ಸಾವಿರಾರು ಊರುಗಳು ಅವರ ಹೆಸರಿನಲ್ಲಿ ಅವರಿಗೆ ನಡ್ಕೋತಾವ ಅಂತ ತಿಳ್ಕೊಂಡು ನಾವು ಕೇಳ್ಬೋದು. ಅವರಿದ್ದಾಗ ಅವರ ಬದುಕಿನಲ್ಲಿ ಹಂಚಿಕೊಂಡಂತಹ ಕೆಲವೇ ಕೆಲವು ಊರುಗಳಲ್ಲಿ
ನಿಮ್ಮ ತಿಳುಗಳು ಕೂಡ ಒಂದು. ಯಾಕಂತಂದ್ರೆ ಪೂಜ್ಯ ಬಹಳ ಸ್ವಾಮಿಗಳವರು ಹೇಳಿದಂತೆ ಅವರೇನಿ ಶತಶತಮಾನದ ಪುರುಷರೆಲ್ಲ, ಒಂದು ಶತಮಾನದ ಅಂಚಿನಲ್ಲಿ ಆಗಿ ಹೋದಂತಹ ಪುಣ್ಯಾತ್ಮರು. ಅಂಥ ಪುಣ್ಯಾತ್ಮರ ಒಂದು ಬದುಕಿನಲ್ಲಿ ನೀವೆಲ್ಲರೂ ಕೂಡ ಅನೇಕ ಅನುಭವಗಳನ್ನು ಹಂಚಿಕೊಂಡಂಥವರಾಗಿದ್ದೀರಿ. ಆ ಮಹಾತ್ಮರ ಬದುಕಿನಲ್ಲಿ ಪುರಾಣ ಪ್ರವಚನಗಳನ್ನು ನಡೆಸಿಕೊಂಡು ಹೋಗ್ಬೇಕೆನ್ನತಕ್ಕಂಥ ಒಂದು ಮನೋಭಾವನ ಇಟ್ಟುಕೊಂಡು ಒಂದು 2 ವರ್ಷ ಇದು 2ನೇ ವರ್ಷ ರಥೋತ್ಸವ. ಅಂಥ ರಥೋತ್ಸವ ಸಂದರ್ಭದಲ್ಲಿ ಎಲ್ಲಾ ಗ್ರಾಮಸ್ಥರು ಕೂಡ್ಕೊಂಡು ಮೊದಲು ಬಂದು ನಾವೇ ಇಲ್ಲಿ ಬಂದು ಮೀಟಿಂಗ್ ತಗೋಬೇಕು. ಆದ್ರೆ ಅಪ್ಪರ ಕಾರ್ಯಗಳಿರ್ತಾವ, ಕೆಲಸದ ನಿಮಿತ್ತವಾಗಿ ಅಲ್ಲಿ ಬರೋದಾಗಂಗಿಲ್ಲ, ನಾವೇ ಹೋಗಿ ಬರೋಮ್ಮ ಅಂತ ತಿಳ್ಕೊಂಡು ಎಲ್ಲರೂ ಬಂದು ವಿಚಾರ ಮಾಡಿದಾಗ ಅಪ್ಪರ ಯಾವ್ದು ಪುರಾಣ ಹಚ್ಚಮ್ರಿ, ಯಾವ್ದಾನ ಹಚ್ಚ್ರಿ, ನವಲಗುಂದ ನಾಗಲಿಂಗಂದ ಹಚ್ಚಮ್ಮನ್ರಿ ಅಂತ ಕೇಳಿದ್ರು. ಆಗಲೇ ಪಾಳದ ಮುತ್ತವರು ನವಲಗುಂದ ನಾಗಲಿಂಗಂದಾಗ ನಾನು ಅಂದೆ, ಇಬ್ರು ಅಂಥವ್ರು ಯಾರ ಅಂತ ಹೇಳಿದೆ. ನಾನು ನವಲಗುಂದ ನಾಗಲಿಂಗ ಮತ್ತು ವಿಶ್ವರಾಧ್ಯರು ಒಂದೇ ಮಾರ್ಗದಲ್ಲಿ ಬರತಕ್ಕಂಥ ಪುಣ್ಯಾತ್ಮರು. ಅವರ ಬದುಕಿನಲ್ಲಿಂದ ವಿಶ್ವರಾಧ್ಯರು ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಂಡು ಆ ಪ್ರಾಪ್ತಿಯ ಮುಖೇನ ಅವರಲ್ಲಿ ಕೆಲ ಅವಸ್ಥೆಗಳು ಬರತಕ್ಕಂಥವು ಆಗ್ತಾವೆ. ಮೂಕಾವಸ್ಥೆ, ಅಂಧಾವಸ್ಥೆ, ಬಜ್ರಾವಸ್ಥೆ, ಬಾಲ್ಯಾವಸ್ಥೆ, ಹೀಗೆ ಅವಸ್ಥೆಗಳು ಬರತಕ್ಕಂಥವು ಆಗ್ತವೆ. ಅವು ಅವಸ್ಥೆಗಳನ್ನ ಹೆಂಗ ನಾವು ಯಾರಲ್ಲಿ ಯಾವ ಇದ್ದು ಅಂತ ತಿಳ್ಕೊಂಡಂದ್ರ ಅವ್ರು ಮಾಡುವಂತಹ ಕಾರ್ಯಗಳಿಂದ ಇವ್ರು ಇಂಥ ಅವಸ್ಥೆ ಅಂತ ತಿಳ್ಕೊಂಡು ನಾವು ಹೇಳ್ಬೋದು. ಪಿಶಾಚಾವಸ್ಥೆ, ಇಂಥ ವಿಚಾರದಲ್ಲಿ ಮತ್ತು ವಿಶ್ವರಾಧ್ಯರಿಗೂ ನಾಗಲಿಂಗರಿಗೂ ಕೂಡ ಒಂದೇ ಸಮೀಪವಾದಂತಹ ಅವಸ್ಥೆ ಇತ್ತು. ಇವರ ಸಂಕಟ ಬರತಕ್ಕಂಥ ಕೆಲವು ಜನರು ಅಂದ್ರೆ ವಿಶ್ವರಾಧ್ಯರೊಂದಿಗೆ ಅವಸ್ಥೆಗಳನ್ನು ಹಂಚಿಕೊಂಡಂಥವ್ರು, ಆ ಅವಸ್ಥೆಗಳಿಂದ ಇವರು ಇಂಥವ್ರಪ್ಪ ಅಂತ ತಿಳ್ಕೊಂಡು ಪುನಃ ಹಿಡಿಬೇಕಂದ್ರೆ ಇದು ಬಾಲ್ಯಾವಸ್ಥೆ ಅಂತ ತಿಳ್ಕೊಂಡು ಬರ್ತಿರ್ತಾರೆ. ಬಾಲ್ಯಾವಸ್ಥೆ ಅಂದ್ರೆ ಹುಡುಗ ಮಾಡಿದಂಗೆ ಮಾಡೋದು. ಆ ನಾಗರಗಡ್ಡಿ ಶರಣರು ಅಂತ ತಿಳ್ಕೊಂಡು ಒಬ್ರು ಬರ್ತಾರ, ಇನ್ನೊಂದು ಹುಡುಕನೂರು ತಾತ್ಮರು ಅಂತ ತಿಳ್ಕೊಂಡು ಒಬ್ರು ಬರ್ತಿರ್ತಾರೆ. ಇವೆಲ್ಲ ವಿಶ್ವರಾಧ್ಯರು ಎಲ್ಲರೂ ಕೂಡ್ಕೊಂಡು ಅಡವಿ ತಾತನವರಿಂದ ಶಿವದೀಕ್ಷೆ ಪಡ್ಕೊಂಡಂತ ಪುಣ್ಯಾತ್ಮರು. ಆ ಹುಡುಕನೂರು ತಾತನವ್ರು ಸುಮ್ಮನೆ ತಿರುಗಾಡ್ಕೊಂತ ಹೋಗೋದು, ಯಾರ ಮನೆಗೆ ಹೋಗಿ ಊಟ ಮಾಡ್ತೀನಿ ಅಂತ ಅಂತಾರದು. ಆ ಕಾರ್ಲಕುಂಟಿ ಗೌಡ್ರ ಮನೆಗೆ ಹೋಗಿ ಒಮ್ಮೆ ಗಂಗಮ್ಮ ಗೌಡ್ತಿ ಅಂತಿದ್ರು ಅವ್ರ ಮನೆಗೆ, ಗಂಗಿ ನಾನು ಹಸುವಾಗ್ಯದ ಹಚ್ಚಿ ಕೊಡು. ಬಾಲ್ಯಾವಸ್ಥೆ ಅಂದ್ರೆ ಮಕ್ಕಳು ಮಾಡ್ದಂಗೆ ಮಾಡೋದು. ಅವ್ರಂದ್ರಂತೆಲ್ಲ ಹಚ್ಚಿ ಬೇಡಪ್ಪ, ನಮ್ಮ ಮನೆ ಹೋಳಿಗೆ ಮಾಡ್ಯಾರ. ಹೋಳಿಗೆ ಯಾಕೆ ಮಾಡ್ಯಾರ? ಇಲ್ಲ ಹಿಂಗೆ ಇಂಥವ್ರು ಬರ್ತಾರ, ಅದಕ್ಕೆ ಹೋಳಿಗೆ ಮಾಡಿ ಉಣಿಸ್ತೀವಿ, ಅದಕ್ಕೆ ಹೋಳಿಗೆ ನಾಳೆಗೆ ಮಾಡಮ್ಮ, ನಾಡ್ದು ಮಾಡಮ್ಮ. ಇಲ್ಲ ಇವತ್ತೇ ಕೊಡು. ಏನ ಅಡ್ಡಿ ತೆಗಿ ತಗೊಂಬಾರ, ಅದಕ್ಕೆ ಸಾಧು ಸಂತರಿಗೆ ಹಚ್ಕೋಬಾರ್ದು, ಅಡಿಗೆ ಮನೆ ತೋರಿಸ್ಬಾರ್ದು ಅಂತ ಹೇಳ್ತಾರ. ನೀವೇನು ಊಟ ಮಾಡ್ತೀವಿ ಹೋಗು ಅಂತ ತಿಳ್ಕೊಂಡಂದಾಗ ನಾಳೆ ಬಾ, ನಾಡ್ದು ಬಾ ಕೊಡ್ತೀನಿ. ನಾಡ್ದು ನಾ ಬರಂಗಿಲ್ಲ, ನೀ ಕೊಡಂಗಿಲ್ಲ. ಯಾಕೆ ಬರಂಗಿಲ್ಲ? ನಾ ಬಂದ್ರು ಹಚ್ಚಿಗೆ ಕೊಡ, ಯಾಕಂದ್ರೆ ಅವ್ರು ನಿಮ್ಮ ಮನೆ ಸತ್ತಿರ್ತಾರೆ, ಅದಕ್ಕೆ ಹಚ್ಚಿ ಮಾಡಲ್ಲ, ಹಚ್ಚಿ ಕೊಡಂಗಿಲ್ಲ. ಹಿಂಗ್ಯಾಕೆ ಮಾತಾಡ್ತದೆ ಅಂತ ತಿಳ್ಕೊಂಡು ಅಂದ್ಕೊಂಡು ಕಳಿಸ್ಬೇಕು, ಮರ್ದನ ಅದೇ ಕೆಲಸ ಆಗ್ಬೇಕು. ಇನ್ನು ತಿಂತುಳಿ ಮೌನೇಶ್ವರರು ಮಾತಾಡ್ಕೊಂತ ನಿಂತಿರ್ತಾರೆ. ಯಾರೋ ಗಂಗಪ್ಪ ಅಂತ ತಿಳ್ಕೊಂಡು ಅನ್ನುವಂಥ ಒಬ್ಬ ಯತಿಯ ಸಂಘಟ, ಸಾಧುನ ಸಂಘಟ. ಯಾಕೋ ಗಂಗಪ್ಪ ನೀ ಏನ್ ಹೇಳೋದು ಕೇಳಲಾಗ್ಯದ್ರಿ ಅಂದ್ರೆ, ನಾ ಏನ್ ಮಾಡ್ರಿಪ್ಪ, ನಾ ಹೇಳಕತ್ತೀನಿ, ಗಂಗಮ್ಮ ಹರಿಲಕ್ಕತ್ತಳ, ಅದು ನನ್ ತಪ್ಪಲ್ಲ, ಗಂಗಮ್ಮನ ತಪ್ಪ ಅಂತಂದಂತ. ಹೊಳಿ ದಂಡೆ ಹಂಗ ನಿಂತಾರ, ಹೊಳಿ ಭೂರ್ಗರಿಕೊಂತ ಹರ್ಕೋತ್ ಹೊಂಟದ, ಅದು ಹೊಳಿ ತಪ್ಪುನ ಅಲ್ಲ. ಇವ್ರು ನಿಂತು ಮಾತಾಡೋದು ಇವ್ರಿಗೆ ತಪ್ಪು ಅಂತಂದ್ರೆ ಇವ್ರು ಅಂತಾರ ತಪ್ಪು ಅನ್ನುವಂಥದ್ದು ಗೊತ್ತಿಲ್ಲ. ನಮ್ಮಂಗ ಅದು ನಡಿಬೇಕು, ಅದಕ್ಕೆ ಬ್ಯಾಡ ಅಂತೀವಿ ನಾವು. ಅಲ್ಲ ಏನ್ ಹೇಳೋದು ಕೇಳಕತ್ತದ ಇಲ್ಲ, ಹ್ಯಾಂಗ್ ಕೇಳ್ತೀರಿಯಪ್ಪ, ನೀರ್ ಹರಿಯಕತ್ತ ಕೇಳಲಾಗ್ಯದಲ್ಲ. ಮೌನಪ್ ಹಿಂಗ್ ಅಂದಾಗ ಅನ್ನಂದ್ರೆ ಗಂಗಿ ನಾನು ನನ್ನ ಶಿಷ್ಯ ಮಾತಾಡ್ಲಕತ್ತೀವಿ, ಬಂದವರೆಲ್ಲರೂ ನಮ್ಮ ತಿಂತುಣ್ಯಾಕ ಕುಂತ ಸ್ವಲ್ಪ ಮಾತಾಡ್ತಿರ್ತಾರ, ನಮ್ಗೆ ಕೇಳಲಾಗ್ಯದ, ನಾ 3 ದಾಟತ್ತ ನೀ ಸಪ್ಲೈ ಮಾಡಬೇಡ ಅಂತ ಗಂಗಾಮೂರು ಹೇಳಿದ. ನಾವು ಇದೊಂದು ಅವಸ್ಥೆ.
ನವಲಗುಂದ ನಾಗಲಿಂಗ ಗರಗದ ಮಡಿವಾಳಪ್ಪನವ್ರು ತಿರುಗಾಡ್ಕೊಂತ ಹೊಂಟಿದ್ರಂತ ಒಂದೂರಿಗೆ ಒಂದು ಗಬ್ಬದ ಆಕಳ ಹೊಂಟಿತ್ತಂತ. ಇನ್ನೇನು ಸ್ವಲ್ಪ ಹೊತ್ತಿನಾಗ ಆಕಳ ಮಾಲಕ ಮನೆಗೆ ಹುಡ್ಕೊಂಡು ಹೊಂಟಿದ್. ಯಾಕೋ ಇಲ್ರಿ ಯಾಕೋ ಹೆರಿಗೆ ನೋವು ಕಂಡಾಗ ಕಾಣಿಸ್ತಾವ, ಅದಕ್ಕೆ ಅಡವಿಯಾಗಿ ಈತಂತಂದ್ರೆ ಮುರಿಗೆ ಹಾಕಿತಂದ್ರೆ ಕರುವಿಗೆ ಹಾಕಿತಂದ್ರೆ ಹೊತ್ಕೊಂಬರೋದು ಆಗಂಗಿಲ್ಲ, ಅದಕ್ಕೆ ಮನೆಗೆ ಹುಡ್ಕೊಂಡು ಹೊಂಟೀವಿ. ಏನ್ ನವಲಗುಂದ ನಾಗಲಿಂಗ ಏನ್ ಇರ್ತದೋ ಅಂದಕ್ಕಿಲ್ಲ, ನೀವು ಮೊದಲು ಹೇಳಂತ ಯಾರು ನಾವು ನಾಗಲಿಂಗ ಮಡಿವಾಳಪ್ಪಗಂದ ಮಡಿವಾಳಪ್ಪ ಅಂದಂತ ಇದು ನೋಡಪ್ಪ ಗಂಡಿ ಇರ್ತದ ಊರಿಗೆಲ್ಲ ಇರ್ತದ ಅಲ್ಲೆಲ್ಲೆಲ್ಲ ತಪ್ಪದಲ್ಲೇ ನನಗೆ ನಿನಗೆ ಫರಕ್ ಆಯ್ತಂದಂತ ಯಾರೋ ನವಲಗುಂದ ನಾಗಲಿಂಗ. ನೀ ಏನ್ ಅನ್ಬೇಕಂತಿದ್ದಪ್ಪ, ನಾ ಹೆಣ್ಣು ಅನ್ಬೇಕಂತೆ, ಮತ್ತೆ ನಾ ಗಂಡ ಅಂದಿಲ್ಲ ಹೆಂಗ್ ಮಾಡ್ಲಿ, ನೀ ಗಂಡನು ನಾ ಹೆಣ್ಣು ಅಂತೀನಿ ಅಂತೀವ. ಅದು ಏದು ಪಾಪ ಬಂದೇ ಆಗ್ತದೆ. ಮನೆಗೆ ಹೋದ ನಂತರ ಈದ್ ನಂತರ ಅವ ಬಂದು ಹೇಳಿದ, ಯಪ್ಪ ಏನೈತಲೆ ಗಂಡ ಐತಲೆ ಆಕಿಗೆ ಹೇಳು, ಆಕಳಿಗೆ ಹೇಳು, ಅವನು ಮಾತು ಬರೋಬ್ಬರಿ ಆಯ್ತು, ನನ್ನ ಮಾತಾಗ್ಬೇಕಲ್ಲ ಇನ್ನೊಂದು ಅಂತ ಹೇಳು ಅಂತ. ಅದಕ್ಕೆ ಅದ ಪಾಪ ಅವ್ರು ಹೇಳ್ಯಾರ ಅಂತ ತಿಳ್ಕೊಂಡು ಮತ್ತೆ ಬಂದು ಮಲ್ಕೊಂಡು ಮಂಜಾಗಿ ಇನ್ನೊಂದು ಇತ್ತಂತ. ಇವೆಲ್ಲ ವಿಚಾರಗಳು ಇಂಥ ಅವಸ್ಥೆಗಳನ್ನು ಪಡ್ಕೊಂಡಂತ ಸದ್ಗುರು ಸಮರ್ಥ ವಿಶ್ವರಾಧ್ಯರು ಅವರ ಉತ್ತರಾರ್ಧ ಬದುಕಿನಲ್ಲಿ ಯಾವ ಹೋಗ್ಯಾರೋ ಏನೋ ಗೊತ್ತಿಲ್ಲ. ಪೂರ್ವಾರ್ಧ ಬದುಕಿನಲ್ಲಿ 9 ತಿಂಗಳು ಈ ತಿಳುಗುಳದಲ್ಲಿ ಓಡಾಡಿ ನೀವೇನ್ ರಥೋತ್ಸವ ಎಳೆದ್ರಲ್ಲ, ಆ ರಥ ಊರು ತುಂಬಾ ತಿರುಗಾಡಿದ ಅಂತ ಪುಣ್ಯೋತ್ತಮವಾದಂತಹ ಊರು ಯಾವ್ದಂದ್ರೆ ನಿಮ್ಮ ತಿಳುಗುಳ. ವಿಶ್ವರಾಧ್ಯರು ಗಣಪಂಡಿತರು ದೇವಿಯನ್ನು ಸಾಕ್ಷಾತ್ಕರಿಸಿಕೊಂಡಂಥವ್ರು, ಅಂಥ ಪುಣ್ಯಾತ್ಮರು ಆಧ್ಯಾತ್ಮದ ಉನ್ನತ ಸ್ಥಿತಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಇವರ ಹತ್ರ ಮಲ್ಲ ಅನ್ನುವಂಥವ್ರು ಅಲ್ಲಿ ಮಾರಿಕಾ ಬೇನೆ ಬಂದಿತ್ತಂತ. ಮಾರಿಕಾ ಬೇನೆ ಎಷ್ಟು ಏನ್ ಮಾಡಿದ್ರು ಕೂಡ ಊರಲ್ಲಿ ದಿನಾಲೂ ಬಂಡಿ ಕಟ್ಟಿ ಹೊಡಿಬೇಕು, ಆ ತರ ಜನ ಸಾಯಲಾಕತ್ತಾರೆ. ಯಾರು ಹೇಳಿದ್ರಂತ ದೇವಿ ಪುರಾಣ ಹತ್ರ ಕಡಿಮೆ ಆಗ್ತದೆ ಆಯ್ತಂತ ತಿಳ್ಕೊಂಡು ಬಸಲಿಂಗ ಶಾಸ್ತ್ರಿಗಳಿಗೆ ಕರ್ಕೊಂಡು ಹೋದ್ರಂತ. ಕರ್ಕೊಂಡು ಹೋಗಿ ದೇವಿ ಪುರಾಣ ನಡೀತು. 1 ದಿವಸ ಆಯ್ತು, 2 ದಿವಸ ಆಯ್ತು, ಪುರಾಣ ಮುಗಿಲಾಕ ಬಂತು, ಸಾಯೋದೇನು ಕಮ್ಮಿ ಆಗ್ಲಿಲ್ಲ. ಅವಾಗ ಯಾರೋ ಬಂದು ಹೇಳಿದ್ರು ಬಸಲಿಂಗ ಶಾಸ್ತ್ರಿಗಳಿಗೆ, ಮತ್ತೆ ಕಮ್ಮಾಗಲಾಗಿದ್ರೆ ಹೆಂಗ್ ಮಾಡ್ಲಿ? ಇಲ್ಲಪ್ಪ ನನಗೆ ಕಮ್ಮಾಗಲ್ಲ, ಅದಕ್ಕೆ ಅವನೇ ಮದ್ದು ಅವನೇ ಬರ್ತಾನ ತಗೋ ಅಂತ ತಿಳ್ಕೊಂಡು ಕುದುರೆ ಮ್ಯಾಗ ಕುಂತು ಗಮಾರಕ್ಕೆ ಬಂದ್ರಂತ. ಬರೋದ್ರೊಳಗಾಗಿ ವಿಶ್ವರಾಧ್ಯರಿಗೆ ಗೊತ್ತಾಯ್ತು. ಅಣ್ಣನೆದ್ರ ತಮ್ಮ ನಿಂದಿರ್ತಿದ್ದಿಲ್ಲ, ತಮ್ಮನೆದ್ರ ಅಣ್ಣ ನಿಂದಿರ್ತಿದ್ದಿಲ್ಲ. ತಮ್ಮ ಇಳಿದು ಕುದುರೆ ವಿಶ್ವರಾಧ್ಯರು ತಾವೇ ಹೋಗಿ ಕುಂತ್ರಂತ. ಹೋಗಿ ಪುರಾಣ ಕಟ್ಟಿ ಕುಂತರು. ಪುರಾಣ ಕಟ್ಟಿ ಕುಂತನಂತ ಮತ್ತೆ ಪುರಾಣಿಕರು ಪುರಾಣ ಹೇಳೋದಕ್ಕಿಂತ ಮೊದಲು ಸ್ನಾನ ಮಾಡ್ತಾರೆ, ಪೂಜೆ ಮಾಡ್ತಾರೆ, ತಮ್ಮ ನಿತ್ಯ ಕರ್ಮಾದಿಗಳನ್ನ ಮುಗಿಸಿಕೊಂಡು ಬಂದು ಭಯ ಭಕ್ತಿ ಮಡಿಯಿಂದ ಬಂದು ಕುಂತು ದೇವಿ ಪುರಾಣ ಪ್ರಾರಂಭ ಮಾಡಬೇಕು. ವಿಶ್ವರಾಧ್ಯರು ಹಾಡೋರು ಹಾಡರ್ಲಿ ಅಂತಂದ್ರು, ಬಾರ್ಸೋರು ಬಾರ್ಸರ್ಲಿ ಅಂತಂದ್ರು. 5 ಟೈಮಿಗೆ ಬಂದು ಪುರಾಣ ಕಟ್ಟಿ ಮ್ಯಾಗ ಕುಂತ. ಪುರಾಣ ಕಟ್ಟಿ ಮ್ಯಾಗ ಬಂದು ಕುಂತು ಇನ್ನೇನು ಅಪ್ಪರ ಯಾಕೆ ಕುಂತ್ರಪ್ಪ, ಮತ್ತೆ ಇವ್ರದೇನ್ ದಾರಿ ಯಾವ್ದಂತ ತಿಳ್ಕೊಂಡು ಹಿಂಗ್ ಅನ್ನೋದ್ರೊಳಗಾಗಿ ಪುರಾಣ ಚಾಲ ಆಗತ್ತ. ವಿಶ್ವರಾಧ್ಯರಂತ ಅಂತಲೇ ಇಲ್ಲಿ ಓಡಾಡೋರು ಯಾವ ರೀತಿಲಿ ಅಂತ ತಿಳ್ಕೊಂಡ್ರೆ ಒಬ್ಬ ಸಂಗಪ್ಪ ಓಡಿದ್ನಪ್ಪ, ನಾ ಏನ್ರಿ ನೀ ಇದ್ರೆ ಭಾಳ ಚಲೋ ಇದ್ದಲೆ ನಿಮ್ಮೂರ ಕ್ಷೌರಿ ಕಾರಣ ಅಂತ ಕೇಳಿದ್ರಂತ. ನಾನು ದಾಡಿ ಮಾಡ್ಕೋಬೇಕಾದ್ರೆ ಕರ್ಕೊಂಬ. ಅಲ್ಲೋ ಮಾರಾಯ, ಸ್ನಾನ ಮಾಡಿ ಪೂಜೆ ಪಾಠ ನೇಮ ನಿತ್ಯ ಮಾಡಿದ್ರೆ ದಿನ ಇಷ್ಟ ಹೇಳಕತ್ತಾವ, ಇವೊಂದು ಬೇರೆ ಹೇಳಕತ್ತಾರ ಅಂತ ತಿಳ್ಕೊಂಡು ಅಂದು ಆಗ್ಲಿ ಅಂತ ತಿಳ್ಕೊಂಡು ಕ್ಷೌರಿಕ ಕರ್ಕೊಂಬಂದ್ರು. ಬರ್ರಿಯಪ್ಪ ಅಲ್ಲಿ ನಮ್ ರೂಮ್ನ್ಯಾಗ ಕುಂತು ದಾಡಿ ಮಾಡ್ಕ, ರೂಮ್ನ್ಯಾಗ ಕುಮ್ನ್ಯಾಗ ಕುಂತು ದಾಡಿ ಮಾಡ್ಕೊರಲ್ಲ, ನಾವು ಪುರಾಣ ಕಟ್ಟಿ ಮ್ಯಾಗ ಕುಂತು ದಾಡಿ ಮಾಡ್ಕೋರು ಅಂತ ಹೇಳಿದ್ರು ವಿಶ್ವರಾಧ್ಯ. ಯಾಕ್ರಿಪ್ಪ ಹಿಂಗ್ಯಾಕ್ ಮಾಡ್ಲಕತ್ತೀರಿ? ನಾ ಹಿಂಗ್ ಮಾಡ್ಲಕತ್ತೀರಿ, ಆಕಿ ಹಂಗ್ಯಾಂಗ ಮಾಡ್ಲಕತ್ತಾರ, ಆಕಿ ಹಿಂಗ್ ಮಾಡಸಲಿಂದ ನಾ ಇಲ್ಲಿ ಹಿಂಗ್ ಮಾಡ್ಲಕತ್ತೀರಿ, ಇಲ್ಲೇ ದಾಡಿ ಮಾಡ್ಕೊಂಡು ದಾಡಿಗೆ ಮಾಡ್ಕೊಂಡ್ರಂತ. ಇನ್ನೇನ್ ನಡಪ್ಪ ಏನೇ ಕಾಲಿ ಒಂದು ದಾರಿ ಹಿಡಿದು ಅಂದ್ರೆ ಎಸನ ಹೋಗಿ ಅಂತ ತಿಳ್ಕೊಂಡು ಅವ್ರು ಭೇಟಿ ಮನ್ಸು ಮಾಡಿ ಆಗಿಲ್ಲಪ್ಪ ದಾಡಿ ಮಾಡ್ಕೊಂಡ್ ತಿಳ್ಕೊಂಡು ದಾಡಿ ಮಾಡ್ಕೊಂಡ್ರು. ಬರೀ ಸ್ನಾನ ಮಾಡಿ, ಇವತ್ತು ಸ್ನಾನ ಬೇಡ, ಪೂಜೆ ಬೇಡ, ಪಾಠ ಬೇಡ, ಆ ಶುಂಭನಿಶುಂಭರ ವಲಯದಲ್ಲೇ ಇಲ್ಲಿ ಕುಂಬಳಕಾಯಿ ತಂದಿಡ್ರಿ, ಜಂಬೆ ತಂದಿಡ್ರಿ ಅಂತ ತಿಳ್ಕೊಂಡು ಹೇಳಿದ್ರು. ಅವೆಲ್ಲ ತಂದಿಟ್ಟಾಗ ವಿಶ್ವರಾಧ್ಯರು ಹೇಳ್ಕೊಂಡ್ ಅವಸ್ಥೆ ಬದಲಾಗಿ, ಯಾಕಲೇ ನೀ ಇರ್ತೇನ ಬರ್ಲಿ ಅಂತ ತಿಳ್ಕೊಂಡು ತಾವು ಕೈಯಲ್ಲಿ ಹಿಡ್ಕೊಂಡಂತ ಜಂಬೆ ತಗೊಂಡು ಎದುರಿಟ್ಟಂತ ಕುಂಬಳಕಾಯಿ ಛೇದನ ಮಾಡಿದ್ರೆ 1000 ಮಂದಿಯಾಗ ಒಬ್ರು ಕುಂತಿಲ್ಲ, ಎಲ್ಲರೂ ಓಡುವಾರಂತ. ಬಂತಪ್ಪ ಈ ಮುದ್ದೆಯಾಗಿ ಏನೋ ಅಂತ ಹೇಳಿದಂತಲೇ ಗೌಡ, ಇನ್ನು ನಿಮ್ಮೂರ ಯಾರೂ ಸಾಯಂಗಿಲ್ಲ. ಇಷ್ಟಲ್ಲಲೇ
ಮುಂದೆ ಕಾಲಕ್ಕೆ ನಿಮ್ಮ ಊರಾಗ ಏನಾದ್ರೂ ಸತ್ರನು ಸಾಯ್ಬೋದು. ಆದ್ರೆ ಕಾಲಮಾನ ಸ್ಥಿತಿಯಲ್ಲಿ ಈ ವಾಂತಿ ಭೇದಿಯಾಗಿ ಯಾರೋ ಸಾಯಲಿಲ್ಲ, ಸತ್ರ ಅಂದ್ರೆ ನಾನು ನೋಡ್ತೇನೆ, ನಿಗಾ ಇಡ್ತೀನಿ ಅಂತ ಹೇಳಿದ್ರಂತ ವಿಶ್ವರಾಜರು. ಇವತ್ತಿಗೂ ಕೂಡ ಆ ಊರಲ್ಲಿ ಕಾಲದಾಭ್ಯಾನಿಯಾಗಿ ಯಾರೋ ಸತ್ತಿಲ್ಲ, ಅದು ಆ ಜಡ್ಡನು ಕೂಡ ಊರಿಗೆ ಬಂದಿಲ್ಲ. ಇದನ್ನು ಮುಗಿಸ್ಕೊಂಡು ವಿಶ್ವರಾಜರು ಅಲ್ಲೇ ಮಲ್ಕೊಂಡ್ರು. ಮಂದಿ ಅಂದ್ರು ಇವನ್ ಸಂಗಾಟ ಮಾತಾಡದೆ ಬಿಡಪ್ಪ, ನಮ್ಮೂರಾಗಂತ ನಿಂತಿತ್ತು, ಇನ್ನು ಮುಂದಿನ ಹೆಂಗನ ಮಾಡ್ಲಿ, ಅವನೇ ಊರ್ ಬಿಟ್ಟು ಹೋದ್ರು. ಊರಿ ನಮ್ಮೂರಾಗಿದ್ರು, ನಮಗೇನಂದ್ರೆ ಏನ್ ಮಾಡ್ತೀನಿ ಅಂತ ತಿಳ್ಕೊಂಡು ವಿಶ್ವರಾಜರು ಮುಂಜಾನೆ ಎದ್ದು ಸ್ನಾನ ಪೂಜಾದಿಗಳು ಮಾಡ್ಕೋತಿರ್ಲಿ ಅಂತ ತಿಳ್ಕೊಂಡು ಮಾಡ್ಕೊಂಡು ಹಿಂಗ್ ಗಟ್ಟಿ ಮೇಲೆ ಮಕ್ಕೊಂಡಿದ್ದಂತ. ಅವತ್ತು ಪುರಾಣ ಮಂಗಲಿತ್ತು. ಎಲ್ಲರೂ ಬಂದು ಕರಿಗಡೆ ಮಾಡಕತ್ತಿದ್ರು, ಅಡಿಗೆ ಮಾಡಕತ್ತಿದ್ರು, ಏನ್ ಬೇಕ್ ಬೇಡಾದ್ ಮಾಡಕತ್ತಿದ್ರು. ಅಂತ ಒಂದು ಸಂದರ್ಭದಲ್ಲಿ ಗೌಡ ಮತ್ತ ಮಂದಿ ಕರ್ಕೊಂಡು ನೋಡ್ಕೋತ ಬಂದಂತೆಪ್ಪ, ಅಡಿಗೆ ಬಹಳ ಮಾಡಿದ್ವಿ, ಸುತ್ತಮುತ್ತ ಹಳ್ಳಿ ಜನ ಬಂದು ಊಟ ಮಾಡ್ಲಕ್ಕತ್ತದ. ಆದ್ರೆ ಎಲ್ಲಿ ಬಂತು ಅಲ್ಲಿ ಮಾಡ ಗಾಳಿ ಮಿಂಚು ಭರಪೂರಾಗಿ ನಡೆದದ. ಮಾಡಿದ ಅಡಿಗೆ ಕೆಡಿಸ್ತದ, ಬಂದವ್ರು ಉಂಡು ಹೋಗೋದು ಆಗ್ಯದ, ಹ್ಯಾಂಗ್ ಮಾಡೋಣ ಅಂತ ತಿಳ್ಕೊಂಡು ಅಂದಾಗ ವಿಶ್ವರಾಜರು ಮಲ್ಕೊಂಡಿದ್ರಂತ ಹಿಂಗ್ ಹೊಳ್ಳಿ ನೋಡಿ ಅದೇ ಗೌಡ ಅನ್ನೋದು ಯಾಕ ಅಡಿಗೆ ಭಾಳ ಮಾಡಿಸಿದಲ್ಲಿ, ಹೌದು ಭಾಳ ಮಾಡಿಸಿನಪ್ಪ. ಭಾಳ ಊರವ್ರು ಉಳ್ಳಾಕ್ ಬಂದ್ರಲ್ಲಿ, ಹಾ ಭಾಳ ಊರವ್ರು ಉಳ್ಳಾಕ್ ಬಂದ್ರಪ್ಪ. ಹಂಗಾದ್ರೆ ಹಿಂಗ್ ಮಾಡ್ಲೆ ಗೌಡ, ನಿನಗೆ ಎಷ್ಟು ಜಾಗ ಬೇಕು ಅಷ್ಟು ಜಾಗ ಓಡಾಡಿ ಜಲ್ದಿ ಗೆರಿ ಹೊಡೆದು, ಗೆರಿ ಬಿಟ್ಟು ಮಳಿ ಬರ್ತದ, ಗೆರಿ ಹೊಡೆದಲ್ಲಿ ನೀವು ಊಟ ಮಾಡಿಸು, ಚಲೋ ಉಂಡು ಹೋಗ್ತಾರ ಅಂತ ಹೇಳಿದ್ರ ವಿಶ್ವರಾಜ. ಇಂತೂ ಹಲವಾರು ವಿಚಾರಗಳನ್ನು ಮಾಡಿದಂತಹ ಪುಣ್ಯಾತ್ಮ ವಿಶ್ವರಾಜರು ನಿಮ್ಮ ಊರಿನಲ್ಲಿ ಇವತ್ತು ಜನದಲ್ಲಿ ಕಂಡ್ರು, ಜನ ಮನದಲ್ಲಿ ಕಂಡ್ರು. ಜಾತಿ ಹೀನನ ಮನೆಗೆ ಜ್ಯೋತಿತ ಹೀನವೇ, ಜಾತಿ ವಿಜಾತಿ ಎನ್ನಬೇಡ, ದೇವನು ಒಲಿದಾತ ಜಾತಿ ನೋಡೆಂದನ್ನತಕ್ಕಂಥ ಮಾತಿನಂತೆ ಎಲ್ಲಾ ಜಾತಿಯ ವ್ಯವಸ್ಥೆಗಳನ್ನ ಕಳಿಸಿ ಜಾತೀಯತೆಯ ಬೇರನ್ನು ತೆಗೆದು ವಿಷಮತೆ ಅನ್ನತಕ್ಕಂಥದ್ದು ದೂರ ಮಾಡಿ ಸಮತ್ವ ಭಾವದಿಂದ ಸಮರಸವನ್ನು ಸಾರಿದಂತಹ ಊರು ಯಾವುದು ಅಂತ ಕೇಳಿದ್ರೆ ಅದು ನಿಮ್ಮ ತಿಳುಗುಳು ಗ್ರಾಮ ಅಂತ ತಿಳ್ಕೊಂಡು ಹೇಳಬೇಕಾಗ್ತದ. ಇಂಥ ಒಂದು ಪುಣ್ಯಾತ್ಮರು ನೆಲೆಸಿದಂತಹ ಕ್ಷೇತ್ರ ಅದು ಸಾಮಾನ್ಯವಾದಂಥದ್ದಲ್ಲ. ಯಾಕಂತಂದ್ರೆ ವಿಶ್ವರಾಜರಿಗೆ ಇವತ್ತು ನಾ ಪೂರ್ವದಲ್ಲಿ ಹೇಳಿದಂತೆ ಲಕ್ಷ ಲಕ್ಷ ಜನ ಬಂದು ಹೋಗ್ಬೋದು, ಲಕ್ಷ ಲಕ್ಷ ಜನ ವಿಶ್ವರಾಜನಿಗಾಗಿ ಪರಿತಪಿಸಬಹುದು, ವಿಶ್ವರಾಜನಿಗಾಗಿ ಪ್ರಾರ್ಥನಾ ಮಾಡಬಹುದು. ಆದ್ರೆ ಹೋದಂತವ್ರಿಗೆಲ್ಲರಿಗೂ ವಿಶ್ವರಾಜರು ಭೇಟಿ ಆಗ್ತಾರೋ ಮತ್ತೊಂದೇನೋ ಅನ್ನತಕ್ಕಂಥ ಮಾತು ಗೊತ್ತಿಲ್ಲ. ಇವತ್ತು ನಾವೆಲ್ಲ ಅಂತಿರ್ತೀವಿ ಇಂಥವ್ರು ಹೋದ್ರೆ ಕೆಲಸ ಆಗ್ತಪ್ಪ ಅಂತ ಹೇಳಿ. ಮುಖ್ಯಮಂತ್ರಿಗಳು ಬದಲಾದ್ರೆ ಕೆಲಸ ನೀವು ಪ್ರಧಾನಮಂತ್ರಿ ನೋಡಿವಿ ಅಂತ ನೋಡಿವ್ರಿ, ಎಲ್ಲರೂ ಅಂತ ಬೇಕಾ ಸಣ್ಣ ಹುಡುಗರು ಕೇಳಿ ದೊಡ್ಡವ್ರು ಕೇಳಿ ಪ್ರಧಾನಮಂತ್ರಿ ನೋಡಿವ್ರಿ ಅಂತ ತಿಳ್ಕೊಂಡಂತಾರೆ. ನೋಡಿರಿ ಅಂತಂದ್ರೆ ನಿಮ್ಮ ಊರಿಗೆ ಒಂದು ವಿಮಾನ ನಿಲ್ದಾಣ ಮಾಡ್ಲಾಕ್ ಹೋಗಿ ಸೇವ್ ಮಾಡಿಸ್ಕೊಂಡ್ರೆ ಮಾಡ್ತಾರ, ಮಾಡಂಗಿಲ್ಲ. ಯಾಕಂದ್ರೆ ಟಿವಿಯಾಗ ನೋಡಿರ್ಬೋದು, ಪೇಪರ್ದಾಗ ನೋಡಿರ್ಬೋದು, ಪತ್ರಿಕಾ ಮುಖಾಂತರ ನೋಡಿರ್ಬೋದು, ಯಾವುದೋ ವಿಚಾರದಲ್ಲಿ ನೀವು ಅವ್ರನ್ನ ನೋಡಿರ್ಬೋದು. ನೀವು ಅವ್ರನ್ನ ನೋಡಿದ್ರೆ ಕೆಲಸ ಆಗಂಗಿಲ್ಲ. ಕೆಲಸ ಆಗ್ಬೇಕಾದ್ರೆ ಏನಾಗ್ಬೇಕಂತ ತಿಳ್ಕೊಂಡು ಕೇಳಿದ್ರ ನೀವು ಅವ್ರನ್ನ ನೋಡಿದ್ರ, ನೀವು ಅವ್ರ ಕೋನ ಹಿಡಿದ್ರೆ ಕೆಲಸ ಆಗಂಗಿಲ್ಲ. ಅವರು ನಿಮಗೆ ಕೋನ ಹಿಡಿದ್ರೆ ಮಾತ್ರ ಕೆಲಸ ಅರ್ಜೆಂಟ್ ಆಗ್ತದ. ಹಂಗ ಲಕ್ಷ ಲಕ್ಷ ಜನ ಬಂದ್ರು ಕೂಡ ವಿಶ್ವರಾಜರು ಈ ಭಾಗದವರು ಅಂದ್ರೆ ಭರ್ತಾಬದ್ದಲ್ಲಿ ಇದ್ದು ಹೋದ್ರು, ತಿಳುಗುಳದಲ್ಲಿ ಓಡಾಡಿ ಹೋದ್ರು, ಇಲ್ಲಿ ಯಾವುದು ಸರಡಿಗೆಯಲ್ಲಿ ಓಡಾಡಿ ಹೋದ್ರು. ಹೀಗೆ ವಿಶ್ವರಾಜರು ಅನೇಕ ಲೀಲಾ ಕ್ಷೇತ್ರಗಳನ್ನು ಮಾಡಿದಂತ ಪುಣ್ಯ ಭೂಮಿ ಈ ಭೂಮಿ ಅದ. ಇಂಥ ಒಂದು ಸಂದರ್ಭದಲ್ಲಿ ಆ ಜಾತ್ರೋತ್ಸವದ ನಿಮಿತ್ತವಾಗಿ ಸುಮಾರು 9 ದಿನಗಳ ಪರ್ಯಂತರವಾಗಿ 11 ದಿನಗಳ ಪರ್ಯಂತರವಾಗಿ ಪುರಾಣ ಪ್ರವಚನ ಕೂಡ ನಡ್ಸ್ಕೊಂಡು ಬಂದಂತವ್ರಾಗಿದ್ದೀರಿ. ನಾ ಮುಂಜಾನೆ 8ಕ್ಕೆ ಬಿಟ್ಟು ಇನ್ನ ಈಗ ಬಂದು ಬಿಟ್ಟಿದ್ದೀರಿ. ಅದು ಇನ್ನೊಂದು ಯಾವ್ದೋ ಮಂಗಲಿ ಕಾರ್ಯಕ್ರಮ ಇತ್ತು ನೋಡಪ್ಪ, ಜಾತ್ರೆ ಅದ ತೇರಿ, ನಾ ರೈಟ್ ಟೈಮ್ ಹೋಗ್ತೀನಿ. ಅದಕ್ಕೆ ಅನುಕೂಲ ಆದ್ರ ರಾತ್ರಿ 9:09 ಬಂದು ಅಕ್ಷತ ಹಾಕ್ತೀನಿ ಅಂತ ತಿಳ್ಕೊಂಡು ಒಂದು ಲಗ್ನ ಹಂಗೆ ನಿಂದಿಸ್ಕೊಂತೀನಿ ನಾನು. ಮತ್ತೆ ನಾವು ಹೋಗಿ ಅಕ್ಷತ ಹಾಕಿದ ನಂತರ ಮಕ್ಕಳು ಒಳಗೆ ಹೋಗಿ ಊಟ ಮಾಡಿ ಕಲ್ಯಾಣ ಮಂಟಪ ಬಿಡ್ಬೇಕು. ಯಾಕೆ ಕಲ್ಯಾಣ ಮಂಟಪ ನಾಳೆಗೆ ಆದ, ನಾಳೆಗೆ ಇದ್ದವ್ರದ್ದು ಜಲ್ದಿ ಖಾಲಿ ಮಾಡಿ ಅಂತ ತಿಳ್ಕೊಂಡು ಅನ್ಬೇಕಾಗ್ತದ. ಅಂತ ಒಂದು ವಿಚಾರದಲ್ಲಿ ಇದು ವಿಶ್ವರಾಜರ ಕ್ಷೇತ್ರ. ಇವತ್ತು ಲಕ್ಷ ಲಕ್ಷ ಜನ ಬಂದ್ರು ಕೂಡ ಇದು ಅಲ್ಲಲ್ಲಿ ಹೆಂಗ್ ಹೊಳಿ ಹರ್ಕೊಂಡು ಹೋಗಿರ್ತದಲ್ಲ, ಹರ್ಕೊಂಡು ಹೋಗುವಂತ ಹೊಳಿಗೆ ಹಂಗೆ ಬಿಟ್ರೆ ವಸ್ತು ನೀರು ಹೋಗಿ ಸಮುದ್ರಕ್ಕೆ ಸೇರ್ತದೆ. ಅದಕ್ಕೆ ಅಲ್ಲಲ್ಲಿ ಬ್ಯಾರೇಜ್ ಕಟ್ಟಿ ಹೆಂಗ್ ಉಪಯೋಗ ತೋತಿರ್ತಾರೆ ಹಂಗ ಬರ್ತಾವಾದ ಒಂದು ಗುಡಿಯಾಗಿ ವಿಶ್ವರಾಜರು ಕೂಡ ಭಕ್ತರಿಗೆ ಅಲ್ಲಿ ಸನ್ಮಾನ ಉಂಟು ಮಾಡತಕ್ಕಂಥ ಕಾರ್ಯ ನಡೆಯುವಂತದ್ದಾಗ್ತದೆ. ಅದೇ ಕಾರಣವಾಗಿ ಈ ತಿಳುಗುಳದಲ್ಲಿನೂ ಕೂಡ ವಿಶ್ವರಾಜರ ಕ್ಷೇತ್ರ ಬೆಳೆದು ಬಂದಂತವರಿಗೆ ಸಾಂತ್ವನ ಕೊಟ್ಟು ಬಂದಂತವರಿಗೆ
ಸಮಾಧಾನ ಕೊಟ್ಟುಕೊಂಡಿರ್ತಕ್ಕಂಥ ಕ್ಷೇತ್ರವಾಗಿ ಇದು ಬೆಳೆದುಕೊಂಡು ಹೋಗತಕ್ಕಂಥದ್ದಾಗ್ತದ. ಅಂತ ಒಂದು ಪರಿಸರದಲ್ಲಿ ನಾನು ಯಾವಾಗಲೂ ಕೂಡ ಬರ್ತೇನೆಪ್ಪ ಅಂತ ತಿಳ್ಕೊಂಡು ಹಂಚಿದ್ದೆ. ನಾನು ವರ್ಷಕ್ಕೆ ಒಂದೆರಡು ಸಲ ಬಂದು ಹೋಗ್ಲಿಪ್ಪ ತಿಳ್ಕೊಂಡು ಹಂಚಿರ್ತಾರೆ ಸಹಕಾರ ಎಲ್ಲರೂ ಕೂಡಿ. ಆದ್ರೆ ನೋಡಕ್ ಬರ್ತೇನೆಪ್ಪ ಅಂತ ತಿಳ್ಕೊಂಡೇನು ಅಂತಿದ್ದೆವು. ಆದ್ರೆ ವಿಶ್ವರಾಜ್ಯರ ಈ ತಿಳುಗುಳು ಗುಡಿ